ಮೀಡಿಯಾ, ತುಂಬಾ ಹೆಸರಾಂತ ಸುದ್ದಿ ಮೀಡಿಯಾ. ಆತ ರಿಪೋರ್ಟರ್ ಏನಾದ್ರು ಕೇಳ್ತಿದ್ನ, ಆತ ಅವ್ನಿಗೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಹಿಂಗೆ ಮೈಕ್ ಇಟ್ಕೊಂಡು ಕೇಳ್ಬೇಕು, ಆತನಿಗೆ ಅವಾಗ ಅರ್ಥ ಆಗ್ಲಿಲ್ವಾ ಸುಳ್ಳು ಅಂತ. ಈತನ ಮೇಲೆ ಮತ್ತೆ ನೋಟಿಸ್ ಅನ್ನು ಏನೋ ಕಳಿಸಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನವ್ರ ಸಹಿತ ಏನೋ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನೀವು ಒಂದು ವಾರದಿಂದ ಒಂದು ಸುದ್ದಿಯನ್ನ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸಿದ್ಧಾರೂಢ ಎಂಬ ಒಂದು ವ್ಯಕ್ತಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಆ ಟೈಮ್ನೆಲ್ಲ ಎಲ್ಲಾ ಸುದ್ದಿ ವಾಹಿನಿಗಳು ಸಹಿತ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ. ಈ ವ್ಯಕ್ತಿ ಜೈಲಿನಲ್ಲೇ ಬುಕ್ ಸಹಿತ ಬರೆದಿದ್ದಾರೆ, ಹಾಗೂ ಪ್ಲಸ್ ಲಾ ಅನ್ನು ಓದ್ಕೊಂಡಿದ್ದಾರೆ. ಸಾಕಷ್ಟು ಜ್ಞಾನ ಅಲ್ಲಿರುವಂತ ಕೈದಿಗಳಿಗೆ ಜ್ಞಾನ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಇನ್ನೊಂದು ಮತ್ತೊಂದು ಎಲ್ಲ ಸಹಿತ ಒಳ್ಳೊಳ್ಳೆ ವಿಚಾರಗಳನ್ನ ತುಂಬುತ್ತಾ ಇದ್ದಾರೆ ಅಂತ ಒಂದಿಷ್ಟು ಸುದ್ದಿ ವಾಹಿನಿಗಳಲ್ಲಿ ಸುದ್ದಿ ಆಗುತ್ತೆ. ಅದು ಫಸ್ಟ್ ಡೇ ಅವನು ಬಿಡುಗಡೆ ಆಗಿದ್ದ ದಿನ. ಅದೆಲ್ಲ ಆದ ನಂತರ 3 ದಿನ 4 ದಿನ ಆದ ಮೇಲೆ ಸ್ವತಃ ಅವನೇ ಥರ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಡ್ತಾನೆ. ನಾನು ದರ್ಶನ್ ಅವರನ್ನ ಭೇಟಿ ಮಾಡಿದ್ದೀನಿ, ದರ್ಶನ್ ಅವ್ರ ಜೊತೆಗೆ ಅವ್ರಿಗೆ ಜ್ಞಾನ ಮಾಡಿಸಿದ್ದೀನಿ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಆದ್ರೆ ಈಗ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರ ಆತ ಸುಳ್ಳು ಹೇಳಿಕೆಯನ್ನ ಕೊಡ್ತಾ ಇದ್ದಾನಂತೆ. ಇದು ಯಾರು ಹೇಳ್ತಾ ಇದ್ದಾರೆ, ಇದಕ್ಕೆ ಸಿಕ್ಕಿರುವಂತ ಇವನ್ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಸಿಕ್ಕಿರುವಂತ ಸಾಕ್ಷಿಗಳಾದ್ರೂ ಏನು? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಂಡೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಪ್ರಶ್ನೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ, ಕೇಳ್ಕೊಡಿ. ಸಿದ್ಧಾರೂಢ ಎಂಬ ಒಂದು ವ್ಯಕ್ತಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿರ್ತಾನೆ. ಒಂದು ಮರ್ಡರ್ ಕೇಸ್ ನಲ್ಲಿ ಸುಮಾರು 27 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಿರ್ತಾನೆ. ಇದೆಲ್ಲ ಆದ ನಂತರ ಸುದ್ದಿ ವಾಹಿನಿಗಳು ಅಲ್ಲೇ ಇದ್ರೇನೋ ದರ್ಶನ್ ಅವ್ರಿಗೆ ಸಂಬಂಧಪಟ್ಟ ಸುದ್ದಿಯನ್ನ ಕವರೇಜ್ ಮಾಡ್ತಾ ಇದ್ರಲ್ಲ, ಈ ರೀತಿ ಬಿಡುಗಡೆ ಆಗಿದ್ದಾನೆ, ಏನಕ್ಕೋಸ್ಕರ ಈ ರೀತಿ ಮರ್ಡರ್ ಮಾಡಿದ್ದಾರೆ ಅಂತ ಅಲ್ಲೇ ಒಂದಿಷ್ಟು ರಿಪೋರ್ಟರ್ಸ್ ಹೋಗಿ ಮಾತಾಡ್ಸಿದ್ದಾರೆ. ಆತ ಹಿಂಗೆ ಅಂತ ಹೇಳ್ಕೊಂಡಿದ್ದಾನೆ, ಈ ರೀತಿ ನಾನು ಮರ್ಡರ್ ಮಾಡಿದ್ದೀನಿ ನಮ್ಮ ತಂದೆಯವರ ವಿಚಾರಕ್ಕೋಸ್ಕರ, ಅದಕ್ಕೋಸ್ಕರ ನಾನು 27 ವರ್ಷ ಜೈಲು ವಾಸ ಮಾಡಿದ್ದೀನಿ ಅಂತ. ಅದೆಲ್ಲ ಆದ ನಂತರ ನಾನು ಅಲ್ಲಿರುವಂತ ಕೈದಿಗಳಿಗೆ ನಾನು ಯೋಗವನ್ನ ಹೇಳ್ಕೊಡ್ತಾ ಇದ್ದೆ, ಅಲ್ಲಿರುವಂತ ಕೈದಿಗಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ತುಂಬುತ್ತಾ ಇದ್ದೆ, ಅಲ್ಲಿರುವಂತ ಮೋಟಿವೇಶನ್ ಕೊಡ್ತಾ ಇದ್ದೆ, ಜ್ಞಾನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೆ. ಈ ರೀತಿ ಅನೇಕ ಹೇಳಿಕೆಗಳನ್ನ ಕೊಡ್ತಾನೆ. ಅದ್ರ ಜೊತೆಗೆ ಸ್ವತಃ ನಾನು ಒಂದು ಬುಕ್ ನ ಸಹಿತ ಬರ್ತಿದ್ದೀನಿ, ಪ್ಲಸ್ ಅದ್ರ ಜೊತೆಗೆ ನಾನು ಲಾ ಸಹಿತ ಜೈಲಿನಲ್ಲೇ ಒಂದು ಲಾ ಸಹಿತ ನಾನು ಓದಿದ್ದೀನಿ ಅಂತ ಅವನು ಹೇಳಿಕೆ ಕೊಡ್ತಾನೆ. ಅದು ಬಹಳ ವೈರಲ್ ಆಗುತ್ತೆ. ಅದೆಲ್ಲ ಆದ ನಂತರ 3 ದಿನಗಳು 4 ದಿನಗಳು ಆದ ನಂತರ ಅವನು ಥರ್ಡ್ ಯೂಟ್ಯೂಬ್ ಚಾನಲ್ ನಲ್ಲಿ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುಬ್ರಹ್ಮಣ್ಯ ಎಸ್ ಅಡಿಗೆ ಅನ್ನೋರು ಅವರು ಒಂದು ವಿಡಿಯೋವನ್ನು ಸಹಿತ ಸ್ಟೋರಿಯನ್ನು ಪ್ರಸಾರ ಸಹಿತ ಮಾಡ್ತಾರೆ. ಅದ್ರಲ್ಲಿ ಏನಿತ್ತು ಅಂದ್ರೆ ಆತ ಹೇಳಿ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದಾನಂತೆ ಆತ. ಅದೆಲ್ಲ ಆದ ನಂತರ ಅವ್ರಿಗೆ ಜ್ಞಾನ ಮಾಡಿಸಿದ್ದಾನಂತೆ. ಒಂದು 12 ನಿಮಿಷಗಳ ಕಾಲ VIP ಸೇಲರ್ನಲ್ಲಿ ದರ್ಶನ್ ಅವ್ರ ಜೊತೆ ಇದ್ನಂತೆ. ಥರ್ಡ್ ಯೂಟ್ಯೂಬ್ ಚಾನಲ್ ನಂತರ ಎಲ್ಲಾ ಸುದ್ದಿ ವಾಹಿನಿಗಳು ಸಹಿತ ಇದನ್ನ ಸುದ್ದಿಯನ್ನ ಎತ್ಕೊಳುತ್ತೆ. ಫಸ್ಟ್ ಯೂಟ್ಯೂಬ್ ಚಾನಲ್ ಅವ್ರು ಸುದ್ದಿ ಮಾಡ್ತಾರೆ, ಅದೆಲ್ಲ ಆದ ನಂತರ ಮೇನ್ ಸ್ಟ್ರೀಮ್ ಮೀಡಿಯಾದವರು ಸುದ್ದಿ ಮಾಡೋದು ಇದನ್ನ. ಅದೆಲ್ಲ ಆದ ನಂತರ ಏನಾಗುತ್ತೆ ಅಂದ್ರೆ ಎಲ್ಲಾ ಸುದ್ದಿ ವಾಹಿನಿಗಳು ಈ ರೀತಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದಾರಂತೆ, ಅವ್ರಿಗೆ ಜ್ಞಾನ ಮಾಡಿಸಿದ್ದಾರಂತೆ ಅಂತ ಈ ತರ ಕೊಡ್ತಾ ಇರುವಂತ ಹೇಳಿಕೆಗಳನ್ನ ಯಥಾವತ್ತಾಗಿ ಪ್ರಸಾರವನ್ನ ಮಾಡ್ತಾ ಇದ್ರು. ಆದರೆ ಈಗ ತಿಳಿದು ಬಂದಿರುವಂತ ಮಾಹಿತಿ ಏನು ಅಂದ್ರೆ ಆತ ಕೊಟ್ಟಿರುವಂತ ಹೇಳಿಕೆಗಳೆಲ್ಲ ಸುಳ್ಳು. ಅದಕ್ಕೆ ಸಾಕ್ಷಿ ಏನ್ ಸಿಗ್ತಾ ಇದೆ ಅಂತ ನೀವು ನನ್ನನ್ನ ಕೇಳೋದಾದ್ರೆ, ಸ್ವತಃ ಜೈಲಿನಲ್ಲಿ ಇರುವಂತ ಮೇಲಿ ಅಧಿಕಾರಿಗಳ ಹತ್ರ ಕೆಳಗಿನ ಅಧಿಕಾರಿಗಳು ಕೇಳಿದ್ದಾರೆ, ಈ ರೀತಿ ಏನಾದ್ರು ನೀವು VIP ಸೆಲ್ಗೆ ಬಿಟ್ಟಿದ್ದೀರಾ ಆತನನ್ನ, ಯಾಕೆ ಹಂಗ್ ಬಿಟ್ರಿ ಅಂತ ಅವಾಗ ಪ್ರಶ್ನೆ ಮಾಡಿದಾಗ ಕೆಳಗಿನ ಅಧಿಕಾರಿಗಳು ಹೇಳಿರತಕ್ಕದ್ದು ಏನು ಅಂದ್ರೆ, ಇಲ್ಲ ನಾವ್ ಈ ರೀತಿ ಏನು ಬಿಟ್ಟಿಲ್ಲ, ಆತ ಕೊಡ್ತಾ ಇರುವಂತ ಹೇಳಿಕೆಗಳು. ಆದ್ರೆ ಈ ನಡುವೆ ಒಂದಿಷ್ಟು ಪ್ರಶ್ನೆಗಳು ಮಾಧ್ಯಮದವರ ಮೇಲೆ ಕೇಳಬೇಕು ಅಂತ ಅನ್ಸುತ್ತೆ. ಅದು ಥರ್ಡ್ ಯೂಟ್ಯೂಬ್ ಚಾನಲ್ ಅವರೇ ಆಗ್ಲಿ, ಇವರು ಇನ್ನೊಂದು ಯಾವುದೋ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಥರ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸುದ್ದಿ ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರನ್ನ ಇಂಟರ್ವ್ಯೂನ ಕರೆಸಿದ್ರು, ಆತ ಕೊಟ್ಟಿರುವಂತ ಹೇಳಿಕೆಯನ್ನ ಯಥಾವತ್ತಾಗಿ ಪ್ರಸಾರ ಮಾಡಿದ್ದಾರೆ. ಆದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದೆ. ಅದು ಅಂದ್ರೆ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾರೆ, ಇವ್ರ ಕೊಡ್ತಾ ಇರೋಂತಕ್ಕದೆಲ್ಲ ಬುಂಡೆ ಸುಳ್ಳು ಸುದ್ದಿ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಅದೇ ಚಾನಲ್ ಅಲ್ಲಿ ಆತ ಹೇಳ್ತಾ ಇರೋದನ್ನ ನೀಟಾಗಿ ಒಬ್ಬ ರಿಪೋರ್ಟರ್ ಮೈಕ್ ನಿಂತ್ಕೊಂಡು ಕೇಳ್ತಾ ಇದ್ನ. ಅದೆಲ್ಲ ಆದ ಮೇಲೆ ಟ್ರೋಲ್ ಪೇಜ್ ತರ ಇವರು ಮೀಮ್ಸ್ ಗಳನ್ನ ಆಡ್ ಮಾಡ್ಕೊಂಡು ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ. ಒಂದು ಖಾಸಗಿ ಸುದ್ದಿ ವಾಹಿನಿ, ಮೇನ್ ಸ್ಟ್ರೀಮ್ ಮೀಡಿಯಾ, ತುಂಬಾ ಹೆಸರಾಂತ ಸುದ್ದಿ ಮೀಡಿಯಾ. ಆತ ರಿಪೋರ್ಟರ್ ಏನಾದ್ರು ಕೇಳ್ತಿದ್ನ, ಆತ ಅವ್ನಿಗೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಹಿಂಗೆ ಮೈಕ್ ಇಟ್ಕೊಂಡು ಕೇಳ್ಬೇಕು, ಆತನಿಗೆ ಅವಾಗ ಅರ್ಥ ಆಗ್ಲಿಲ್ವಾ ಆತ ಹೇಳ್ತಾ ಇರೋತಕ್ಕದ್ದು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾನೆ ಅಂತ. ಅದೆಲ್ಲ ಆದ ನಂತರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದಕ್ಕೆ ಮೀಮ್ಸ್ ಪೇಜ್ಗಳ ತರ, ಟ್ರೋಲ್ ಪೇಜ್ಗಳ ತರ ಮೀಮ್ಸ್ ಗಳನ್ನ ಆಡ್ ಮಾಡ್ಬಿಟ್ಟು ಆತನನ್ನ ಟ್ರೋಲ್ ಮಾಡೋ ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಹರಿದು ಬಿಟ್ಟಿದ್ದಾರೆ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ. ಅವನಿಗೆ ಕೀಳ್ತಿದ್ದ ರಿಪೋರ್ಟ್ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಈಗ ಅವ್ರು ತಿಳಿದು ಬಂದಿರುವಂತ ಮಾಹಿತಿ ಏನು ಅಂದ್ರೆ ಆತ ಕೊಟ್ಟಿರುವಂತ ಹೇಳಿಕೆಗಳೆಲ್ಲ ಸುಳ್ಳು. ಇದು ಮೇಲಿನ ಜೈಲಿನ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಆತರ ಹೇಳಿರುವಂತಕ್ಕದೆಲ್ಲ ಸುಳ್ಳು ಅಂತ ಅವನ ಮೇಲೆ ಮತ್ತೆ ನೋಟಿಸ್ ಏನೋ ಜಾರಿ ಆಗಿದೆಯಂತೆ. ಪಾಪ ಈಗ 27 ವರ್ಷ ಜೈಲ್ಗೆ ಹೋಗಿ ಬಂದು ನೆಮ್ಮದಿ ಜೀವನವನ್ನ ನಡ್ಸೋಣ ಅಂತ ಅನ್ಕೊಂಡಿದ್ರೇನೋ
ಗೊತ್ತಿಲ್ಲ ಮುಂದಿನ ದಿನಗಳ ಏನೋ ಏನ್ ಜೈಲ್ಗೆ ಹಾಕೊಳ್ಳೋ ಪರಪನಗರ ಜೈಲಿಗೆ ಏನ್ ಮತ್ತೆ ಹಾಕೋದಿಲ್ಲ, ಅದಕ್ಕೊಂದ್ ಸ್ವಲ್ಪ ಸಂಬಂಧಪಟ್ಟಂಗೆ ಏನೋ ಒಂದ್ ಸಣ್ಣ ಪುಟ್ಟ ವಿಚಾರಣೆ ಮಾಡಿ ಕಳಿಸ್ಬೋದೇನೋ, ಈ ರೀತಿ ಏನೋ ಮತ್ತೆ ಸುಳ್ಳು ಹೇಳಕ್ ಹೋಗ್ಬೇಡ ಅಂತ. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದೀರಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವೀನ ಜೀವನ.